ಅಣ್ಣ ಶಿಫ್ಟ್ ಬೇಕಾ ಅಣ್ಣ? ಶಿಫ್ಟ್ ನೋಡ್ತಾ ಇದ್ದೆ ಅಣ್ಣ. ಬಾಣ ಹೊಸ ಶಿಫ್ಟ್ ಬೇಕಾ, ಹಳೆ ಶಿಫ್ಟ್ ಬೇಕಾ? ಬ್ಲೂ ಇದೆ, ರೆಡ್ ಇದೆ, ವೈಟ್ ಇದೆ, ಸಿಲ್ವರ್ ಇದೆ, ಗ್ರೇ ಕಲರ್ ಇದೆ, ರೆಡ್ ಇದೆ. ನೋಡಿ ನಿಮ್ಗೆ ಯಾವ ಸೂಟ್ ಆಗುತ್ತೆ ನೋಡಿ ಅಣ್ಣ. ಬ್ಲೂ ಕಲರ್ ನ್ಯೂ ಶೇಪ್ ಶಿಫ್ಟ್ ಬೇಕಾ? ಬನ್ನಿ, ಬರೀ 1,00,000 ಡೌನ್ ಪೇಮೆಂಟ್ ಕೊಡಿ, ನ್ಯೂ ಶಿಫ್ಟ್ ತಗೊಂಡೋಗಿ 2020 ಮಾಡಲು. ಇಲ್ಲ ನನಗೆ ರೆಡ್ಡೇ ಬೇಕಾ ಅಂತ ಹೇಳ್ತೀರಾ, 2019 ಮಾಡಲು ತಗೊಳ್ಳಿ. ಇದು ಅಷ್ಟೇ 1,00,000 ಡೌನ್ ಪೇಮೆಂಟ್ ಕೊಡಿ, ನಿಮ್ಮ ಮನೆಗೆ ತಗೊಂಡೋಗಿ ಅಣ್ಣ. ಇಲ್ಲ ಅಂತಂದರೆ ಓಲ್ಡೇ ಬೇಕು ಅಂತೀರಾ, ನೋಡಿ ಇದು ಬಂದು 2012 ಸಿಂಗಲ್ ಓನರು. ಇದಕ್ಕೂ ಅಷ್ಟೇ 1,00,000 ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ, ಈ ಗಾಡಿಯಿಂದ ತಗೊಂಡೋಗಿ. ಇಲ್ಲ ವೈಟ್ ಬೇಕಾ? ವೈಟು ಅಷ್ಟೇ, ಇದು ನಿಮಗೆ 4,75,000 ಆಗುತ್ತೆ. ಇದಕ್ಕೂ ಅಷ್ಟೇ 1,00,000 ಕೊಡಿ, ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ, ಇದನ್ನ ಮನೆಗೆ ತಗೊಂಡೋಗಿ ಅಣ್ಣ. ಇಲ್ಲ ನನಗೆ 13 ಬೇಕು, ಗ್ರೇ ಕಲರ್ ಬೇಕು ಅಂತೀರಾ, ಇದು ಸೆಕೆಂಡ್ ಓನರ್ ಆಗಿದೆ, ಇದಕ್ಕೂ 1,00,000 ಡೌನ್ ಪೇಮೆಂಟ್ ಕೊಡಿ, ಇದನ್ನು ನಿಮ್ಮ ಮನೆಗೆ ತಗೊಂಡು. ರೆಡ್ಡು ಮತ್ತು ಆರೆಂಜ್ ಮಿಕ್ಸ್ ಬೇಕಣ್ಣ. ಇದು ಪ್ಯೂರ್ ಪೆಟ್ರೋಲ್ ಗಾಡಿ, ಇದು ಅಷ್ಟೇ ಸಿಂಗಲ್ ಓನರು, ಬೇರೆ 68,000 ಹೊಡೆದೆ. ಇದಕ್ಕೂ ಅಷ್ಟೇ 1,00,000 ಕೊಡಿ, ನಿಮ್ಮ ಮನೆಗೆ ತಗೊಂಡೋಗಿ. ನಿಮಗೆ ಶಿಫ್ಟೇ ಕಾರ್ ಬೇಕು, ಚೆನ್ನಾಗಿರೋ ಗಾಡಿ ಬೇಕು ಅಂದರೆ ಬನ್ನಿ, ನಾನು ಚಿನ್ನದಂಥ ಗಾಡಿ ಕೊಡ್ತೀನಿ, ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಅಣ್ಣ. ಬನ್ನಿ, ಕರ್ನಾಟಕದಲ್ಲಿ ಎಲ್ಲೇ ಬೇಕು ಲೋನ್ ಬೇಕು ಅಂತಂದ್ರೆ ನಾನು ಮಾಡಿಸ್ಕೊಡ್ತೀನಿ ಅಣ್ಣ. ನಿಮಗೆ ಶಿಫ್ಟು ಚಿನ್ನದಂಥ ಗಾಡಿ ಕೊಡೋ ಜವಾಬ್ದಾರಿ ನಂದು. ಬನ್ನಿ, ವೆಹಿಕಲ್ ನೋಡಿ, ಟೆಸ್ಟ್ ಡ್ರೈವ್ ನೋಡಿ, ಜಿನಿಯನ್ ಗಾಡಿ ಕಣ್ಣು ಮುಚ್ಕೊಂಡು ತಗೊಂಡೋಗಿ. ಅಲ್ಲ ಶಿಫ್ಟ್ ಮಾತ್ರ ಅಲ್ಲ, ನಮ್ಮ ಶೋರೂಮಲ್ಲಿ ನೋಡಿ ಎಷ್ಟು ಗಾಡಿ ಇದೆ ಅಂತ. ರೀಡ್ಸ್ ಬೇಕಾ, ಇಯಾನ್ ಬೇಕಾ, i20 ಬೇಕಾ, ಸ್ಯಾಂಟ್ರೋ ಬೇಕಾ, ಸೆಡಾನ್ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, SUVs ಬೇಕಾ, ನಿಮ್ಗೆ ಯಾವ ಗಾಡಿ ಬೇಕು ಅಂದರೆ ಖಂಡಿತವಾಗ್ಲೂ ನಾವು ಡಿಸ್ಕ್ರಿಪ್ಷನ್ ಕೊಡೋ ನಂಬರ್ಗೆ ಖಂಡಿತ ಕಾಲ್ ಮಾಡಿ ಸರ್. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಫ್ರೀಕ್ವೆಂಟ್ ಆಗಿ ಅಪ್ಲೋಡ್ ಮಾಡುವಂಥ ವಿಡಿಯೋಸ್ನ ನೋಡ್ತಾ ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ. ಇವರದ್ರಲ್ಲಿ ತುಂಬಾನೇ ವೆಹಿಕಲ್ ಸ್ಟಾಕ್ಸ್ ಅಲ್ಲಿ ಇರುತ್ತೆ, ಬಟ್ ನಾನು ಇವತ್ತು ನಿಮಗೆ ಬರೀ ಕೇವಲ ಮಾರುತಿ ಸುಜುಕಿ ಸ್ವಿಫ್ಟ್ ಮಾತ್ರ ನಾನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಬೋದು ಒಂದು ರೋ ಫುಲ್ ಸ್ವಿಫ್ಟ್ ನಿಲ್ಲಿಸಿದ್ದಾರೆ. ಫಸ್ಟ್ ಕಾರ್ ಬಂದು K51 ಅಂದರೆ ನಿಮಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್, ಇದು 2008 ಸೆಕೆಂಡ್ ಓನರ್ ಡೀಸೆಲ್ VDI. ಓಕೆ, 2008 ಎರಡು ಮಾಲೀಕರಾಗಿರ್ತಾರೆ. ಡೀಸೆಲ್ ವೇರಿಯಂಟು. ಎಷ್ಟು ಓಡಿದೆ ಇದು ಸರ್? 1,20,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಮೇಂಟೆನೆನ್ಸು, ಗಾಡಿ ತುಂಬ ಚೆನ್ನಾಗಿದೆ. 3 ಲಕ್ಷ ಹೇಳ್ತಾರೆ ಸರ್, ಒಂದು ಸ್ಮಾಲ್ ನೆಗೋಷಿಯಬಲ್, ಗಾಡಿ ಚೆನ್ನಾಗಿದೆ ನೋಡಿ. ಓಕೆ, 3 lakhs ಅಂದರೆ 3 ಲಕ್ಷ ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನಿಮಗೆ ಆಲ್ಫಾ, ಪವರ್ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ತೋರಿಸ್ತಾ ಇದ್ರೆ ವೀಡಿಯೋ ಟ್ರ್ಯಾಕ್ ಆಗುತ್ತೆ, ಅದಕ್ಕೋಸ್ಕರ ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾರಿಗೆ ಬೇಕಿರೋ ಕರೆ ಮಾಡಿ, ಇವ್ರು ಫೋಟೋಸ್ ಸೆಂಡ್ ಮಾಡ್ತಾರೆ. ನೀವು ನೋಡ್ತಾ ಬೋದು ಮತ್ತೊಂದು ರೆಡ್ ಕಲರ್ ಗಾಡಿ. ಇದು ಬಂದು K25 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಇದು ಸರ್, ಇದು 2013 ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ VXI. ಓಕೆ, VXI 2013 2013 ಸೆಕೆಂಡ್ ಓನರ್, ಸಿಂಗಲ್ ಓನರ್ ಏಕಮಾಲೀಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು ಸರ್? ಇದು ಬೇರೆ 68,000 ಕಿಲೋಮೀಟರ್ ಓಡಿದೆ. ಓಕೆ, 68,000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್? 5 lakh ನೆಗೋಷಿಯಬಲ್. 5 ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಲೋನ್ ನಿಮಗೆ 3.5-4 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀವಿ. 1 ಲಕ್ಷ ಕೊಡಿ, ಗಾಡಿ ತಗೊಂಡೋಗಿ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಎಲ್ಲ ಗಾಡಿಗಳು ಸಿಗುತ್ತೆ ಆಲ್ಮೋಸ್ಟ್. ಇಲ್ಲಿರೋ ಗಾಡಿ ಎಲ್ಲ 1 ಲಕ್ಷ ಕೊಡಿ, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ, ಗಾಡಿ ತಗೊಂಡೋಗಿ. ಓಕೆ ಸರ್, ಜಸ್ಟ್ ನೆಕ್ಸ್ಟ್ ನೀವು ನೋಡ್ತಾ ಬೋದು K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಅದು ಇದು ಸರ್? ಇದು 2015 ಸೆಕೆಂಡ್ ಓನರ್, 1,45,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ವಿತ್ ಶೋರೂಮ್ ಹಿಸ್ಟ್ರಿ. ಓಕೆ ಸರ್, ಇದು 5.5 ಲಕ್ಷ ಹೇಳ್ತಿದ್ವಿ, ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೂ ಅಷ್ಟೇ ನೀವು 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದ್ದು ನೀವು ಲೋನ್ ಮಾಡಿಸ್ಕೋಬೋದು. ಓಕೆ, 5,50,000 ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 1 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮ್ಗೆ ಈ ಗಾಡಿ ಸಿಗುತ್ತೆ. 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ವೇರಿಯಂಟ್ ಅದರಿಂದ ಆಲ್ಫಾ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ನೀವು ಈ ಗಾಡಿ ನೋಡ್ಬೋದು. ನೆಕ್ಸ್ಟ್ ನೀವು ಮತ್ತೊಂದು ನೋಡ್ತಾ ಇದ್ರಲ್ಲ, ಇದು ಕೂಡ ಡೀಸೆಲ್ ವೇರಿಯಂಟೇ. K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಕೂಡ VDI ಅಲ್ಲ ಇದು? ಹೌದು ಸರ್, VDI 2013 ಸಿಂಗಲ್ ಓನರ್, 2013 ಸೆಕೆಂಡ್ ಓನರ್. ಓಕೆ, 2013 ಎರಡು ಮಾಲೀಕರಾಗಿರ್ತಾರೆ. ಆಲ್ಫಾ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ನಾನು ನಿಮಗೆ ರೇಟ್ ಪ್ರೊಫೈಲ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಇದು? 1 ಲಕ್ಷ ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ವಿತ್ ಶೋರೂಮ್ ಹಿಸ್ಟ್ರಿ. ಇದು ಅಷ್ಟೇ ಸರ್, 5 ಲಕ್ಷ ಹೇಳ್ತಿದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಓಕೆ, 5 ಲಕ್ಷ ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದಕ್ಕೂ ಕೂಡ 1 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮ್ಮ ಗಾಡಿ ತೊಗೋಬೋದು. ನೆಕ್ಸ್ಟ್ ಸರ್, ಇಲ್ಲ ಸರ್ ನನಗೆ ವೈಟ್ ಕಲರ್ ಗಾಡಿ ಬೇಕು ಅನ್ನೋರಿಗೆ K12 ಅಂದರೆ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟು. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಆಲ್ಫಾ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮಾಡಲ್ ಇದು 2011 ಸಿಂಗಲ್ ಓನರ್, ಜಸ್ಟ್ 84,000 ಕಿಲೋಮೀಟರ್ ರನ್ ಆಗಿದೆ ವಿತ್ ಶೋರೂಮ್ ಹಿಸ್ಟ್ರಿ. ಓಕೆ, 2011 ಏಕಮಾಲೀಕರ ಗಾಡಿ. 84,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. 20+ ಮೈಲೇಜ್ ಬಂದೇ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್? 475 ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದಕ್ಕೂ ಅಷ್ಟೇ 1 ಲಕ್ಷ ಕೊಡಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ, ಗಾಡಿ ತಗೊಂಡೋಗಿ. ಓಕೆ, 475 4,75,000 ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಅನ್ವಯವಾಗುತ್ತೆ. ಮತ್ತೊಂದು ನೀವೇನು ನೋಡ್ತಾ ಇದ್ದೀರಾ, ಇದು ಕೂಡ K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟ್. ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಆಲ್ಫಾ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಮಾಡಲ್ ಇದು 2012 ಸರ್, ಸಿಂಗಲ್ ಓನರ್.
2012 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು? 78,000 ಕಿಲೋಮೀಟರ್ ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ. 28 78 ಓಕೆ 78,000 ಕಿಲೋಮೀಟರ್ ಡ್ರಿವನ್ ವಿತ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಇದು ಕೂಡ 20+ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಇದು 5 ಲಕ್ಷ ನೆಗೋಷಿಯಬಲ್, 1 ಲಕ್ಷ ಡೌನ್ ಪೇಮೆಂಟು, ಗಾಡಿ ನಿಮಗೆ. ಓಕೆ 5 ಲಕ್ಷ 5 ಲ್ಯಾಕ್ಸ್ ನೆಗೋಷಿಯಬಲ್. ಇದಕ್ಕೂ ಕೂಡ 1 ಲ್ಯಾಕ್ ಡೌನ್ ಪೇಮೆಂಟ್ ಅಂದರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ನಿಮ್ದಾಗುತ್ತೆ. ಇಲ್ಲ ಸರ್ ನನಗೆ ನ್ಯೂ ಶೇಪ್ದು ಯಾವ್ದಾದ್ರು ಇದ್ರೆ ಹೇಳಿ ಅನ್ನೋರಿಗೆ ನೋಡಿ, ನ್ಯೂ ಶೇಪ್ ಕೂಡ ಇರುತ್ತೆ, ಎರಡು ಅವೈಲಬಿಲಿಟಿ ಇರುತ್ತೆ. ಇದು ಬಂದು K52 ಅಂದರೆ ಬ್ಯಾಂಗ್ಳೂರ್ ಹಿಸ್ಟ್ರಿ ವೆಹಿಕಲ್ ಇದಾಗಿರುತ್ತೆ. ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸೊ ಇದು 2019 ಸಿಂಗಲ್ ಓನರ್, 2019 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ವೇರಿಯಂಟ್ ಇದು VXI ಸರ್. ಓಕೆ ಇದು ಬಂದು ನಿಮಗೆ VXI ವೇರಿಯಂಟು. ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ, ಯಾಕಂದರೆ ಇವೆಲ್ಲ ರೀಸೆಂಟ್ ಮಾಡಲ್ ಅದರಿಂದ ಇಂಟೀರಿಯರ್ ತೋರಿಸಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲನೂ ಕೂಡ ಬರುತ್ತೆ. ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್. ನಾನು ನಿಮಗೆ ಕಂಪ್ಲೀಟ್ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಹೇಳಿದ್ದು 2019 ಸಿಂಗಲ್ ಓನರ್, 2019 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಓಡಿರೋದು 81,000 ಕಿಲೋಮೀಟರ್ ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ ಸರ್. ಓಕೆ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಇದಕ್ಕೆ? 6,85,000 ಹೇಳ್ತಿದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೂ ಅಷ್ಟೇ 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಗಾಡಿ ತೊಗೊಂಡೋಗಿ. ಓಕೆ 6,85,000 ಅದರಲ್ಲೂ ಕೂಡ ನೆಗೋಷಿಯಬಲ್. 1 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಬ್ಲೂ ಕಲರಲ್ಲಿ ಗಾಡಿ ಇರುತ್ತೆ, KS04 ಅಂದರೆ ಬ್ಯಾಂಗ್ಳೂರ್ ಸ್ಟೇ ವೆಹಿಕಲ್. ಇದಕ್ಕೂ ಕೂಡ ನಾನು ಕಂಪ್ಲೀಟ್ ಗಾಡಿನ ತೋರಿಸ್ಕೊಟ್ಬಿಡ್ತೀನಿ. ಇದು ಬಂದು ನಿಮಗೆ ಟಾಪ್ ಎಂಡ್, ಇದು ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು ಸೊ ಇದು 2020 ಸಿಂಗಲ್ ಓನರ್, ಬರೀ 20,000 ಕಿಲೋಮೀಟರ್ ಓಡಿದೆ. 2020 ಸಿಂಗಲ್ ಓನರ್ ಅಂದರೆ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. 20,000 ಅಷ್ಟೇ. 20,000 ಅಷ್ಟೇ ಓಡಿರೋದು ಸರ್. ಓಕೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್. ZXi ವೇರಿಯಂಟು. ಓಕೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಇದೆಯಾ ಇದಕ್ಕೆ? ಹೌದು ಸರ್. ಓಕೆ ZXi ಪ್ಲಸ್. ZXi ಪ್ಲಸ್ ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಮೈಲೇಜ್ ಎಲ್ಲ 17-18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿದೆ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 8.5 ಲಕ್ಷ ಹೇಳ್ತಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಇದಕ್ಕೂ ಅಷ್ಟೇ ಸರ್, 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ, ಗಾಡಿ ನಿಮ್ಗೆ ಮಾಡ್ಕೊಳ್ಳಿ. ಓಕೆ 8.5 ಲಕ್ಷ ನೆಗೋಷಿಯಬಲ್. ಹೌದು 1 ಲಕ್ಷ ಡೌನ್ ಪೇಮೆಂಟಲ್ಲಿ ನಿಮಗೆ ಗಾಡಿ ಕೂಡ ಸಿಗುತ್ತೆ. ಎಷ್ಟಾಗ್ಬೋದು ಫೈನಲ್ ಅಂದರೆ ಇದಕ್ಕೆ? ಸರ್ ಮ್ಯಾಕ್ಸಿಮಮ್ ಒಂದು 8 ಲಕ್ಷ ತನಕ ಮಾಡಿಸ್ಕೊಡ್ತೀನಿ ಸರ್. ಓಕೆ 8 ಲಕ್ಷ, ಅಲ್ಲಿಗೆ 50,000 ನೆಗೋಷಿಯಬಲ್ ಇರುತ್ತೆ. ಖಂಡಿತ. ಗಾಡಿ 20,000 ಓಡಿದೆ ಸರ್, ಹೊಸ ಗಾಡಿ ತೊಗೊಂಡಿದ್ದು ಲೆಕ್ಕನೇ ನಿಮಗೆ. ಓಕೆ ಸರ್. ಇವ್ರ ಹತ್ರ ಮಾರುತಿ 800 ಇರುತ್ತೆ, ಓಮಿನಿ ಇರುತ್ತೆ, ಈಕೋಗಳಿರುತ್ತೆ. ಇದೇ ಥರ ಇಲ್ಲಾಂದ್ರೆ ಒಂದು 60-70 ಗಾಡಿಗಳ ಮೇಲೇ ಇವ್ರ ಹತ್ರ ಸಿಗುತ್ತೆ. ನಿಮ್ಮ ಶೋರೂಮ್ ಹೆಸರು, ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಇದು ಕಾರ್ಮಾರ್ಟ್ ಅಂತ, ನಿಯರ್ ಬೋಗಾದಿ ಸಿಗ್ನಲ್ ಆಪೋಸಿಟ್ ಕ್ಲಿಯರ್ ವಾಟರ್ ಅಪಾರ್ಟ್ಮೆಂಟು, ಅಥವಾ ಕಬಾನಾ ಗಾರ್ಡನ್ ಆಪೋಸಿಟ್ ಅಂತಲೇ ಹೇಳ್ಬೋದು. ಹರ್ಷಾಬಾರ್ ಮೇನ್ ರೋಡು, ಯೂನಿವರ್ಸಿಟಿ ರೋಡು. ಓಕೆ ಇಲ್ಲಿ ಬಂದು ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಅಡ್ರೆಸ್. ಯಾವ ಮಾಡೆಲಿಂದ ಲೋನ್ಗಳು ಸಿಗುತ್ತೆ ಸರ್? 2011 ಮೇಲಿಂದ ಲೋನ್ ಸಿಗುತ್ತೆ. 2011 2011 ಮೇಲೆ ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ. ಸರಿ ಸರ್. ಓಕೆ ನಾನು ಸಬ್ಸ್ಕ್ರೈಬರ್ ವಿಡಿಯೋ ನೋಡಿ ನಿಮ್ಗೆ ಕರೆ ಮಾಡ್ತಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಓಕೆ ಧನ್ಯವಾದಗಳು ಸರ್.